ಆರೋಗ್ಯಕರವಾದ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಗೃಹ ಪಾಕ. ನಾನಿಲ್ಲಿ ಚೆನ್ನಾಗಿ ಬಲ್ತಿರೋ ಅಂಥ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಈ ಕಪ್ ಮೆಜರ್ಮೆಂಟಲ್ಲಿ ನನಗೆ ಒಂದು ತೆಂಗಿನಕಾಯಿಂದ 2 ಕಪ್ನಷ್ಟು ಕಾಯಿ ತುರಿ ಆಯಿತು. ಇವಾಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೂ ಇದಕ್ಕೆ ನೀರನ್ನು ಸೇರಿಸ್ದೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸಾಂಬಾರ್ಗೆ ಗ್ರೈಂಡ್ ಮಾಡ್ಕೊಳ್ಳೋ ರೀತಿ ನುಣ್ಣಗೆ ರುಬ್ಕೋಬೇಡಿ. ಈ ರೀತಿ ಸ್ವಲ್ಪ ರಫ್ ಆಗಿದ್ರೆ ಸಾಕಾಗತ್ತೆ. ಇವಾಗ ಒಂದು ಪ್ಯಾನ್ಗೆ 2ರಿಂದ 3 ಚಮಚದಷ್ಟು ತುಪ್ಪ ಸೇರಿಸ್ಕೊಂಡು ಈ ಗ್ರೈಂಡ್ ಮಾಡ್ಕೊಂಡಂಥ ತೆಂಗಿನಕಾಯಿನ ಹಾಕಿ ಏನಿಲ್ಲ ಅಂದರೆ ಒಂದು 2ರಿಂದ 3 ನಿಮಿಷ ಇದನ್ನು ಹುರ್ಕೊಬೇಕಾಗತ್ತೆ. ಈ ರೀತಿ ಹುರಿದು ಮಾಡೋದ್ರಿಂದ ಬರ್ಫಿ ಚೆನ್ನಾಗಿ ಪೀಸ್ಗಳಾಗಿ ಬರ್ತವೆ. ತೆಂಗಿನಕಾಯಿನಲ್ಲಿರೋ ಅಂಥ ಹಾಲಿನಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋ ರೀತಿ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟು ಉದುದ್ರಾಗಿ ಆದರೆ ಸಾಕಾಗತ್ತೆ. ಈ ಟೈಮ್ನಲ್ಲಿ ಬೆಲ್ಲದ ಪುಡಿ ಸೇರಿಸ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ಕೊಳ್ತಾ ಇರಬೇಕು. ತೆಂಗಿನಕಾಯಿನಲ್ಲಿರೋ ಹಾಲಿನಂಶನೇ ಸಾಕಾಗತ್ತೆ ಈ ಬೆಲ್ಲ ಎಲ್ಲ ಕರಗೋದಕ್ಕೆ. ನಾವು ಅಷ್ಟರಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಉಪಯೋಗಿಸಿರೋ ಅಂಥದ್ದು ಶುದ್ಧವಾದ ಆರ್ಗ್ಯಾನಿಕ್ ಬೆಲ್ಲ. ಇದರಲ್ಲಿ ಯಾವುದೇ ರೀತಿ ಇಂಪ್ಯೂರಿಟೀಸ್ ಇಲ್ಲ. ನೀವು ಅಚ್ಚಿನ ಬೆಲ್ಲ ಅಥವಾ ಉಂಡೆ ಬೆಲ್ಲ ಉಪಯೋಗಿಸೋರಾದರೆ ಬೆಲ್ಲನ ಕರಗಿಸ್ಬಿಟ್ಟು ಶೋಧಿಸ್ಕೊಂಡು ಉಪಯೋಗಿಸಿ. ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಈ ರೀತಿ ಬೆಲ್ಲದಲ್ಲಿ ಮಾಡಿದ್ರೆ ಮಕ್ಳಿಗೂ ಕೂಡ ತಿನ್ನೋದಕ್ಕೆ ಕೊಡ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಿದೆ. ಹಬ್ಬಕ್ಕೆ ಬೇಕಾದರೆ ನೀವು ಕಳಸಕ್ಕಿಟ್ಟಂತಹ ತೆಂಗಿನಕಾಯಿನಲ್ಲೂ ಈ ರೀತಿ ಸುಲಭವಾಗಿ ಬೆಲ್ಲದ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ತುಂಬ ಎಳೆದಾಗಿರೋ ತೆಂಗಿನಕಾಯಿ ತೊಗೊಂಡ್ರೆ ಈ ರೀತಿ ಹದವಾದ ಪಾಕ ಬರೋದೇ ಇಲ್ಲ, ನೀರಾದಂಗೆ ಆಗಿಬಿಡತ್ತೆ. ಎಲ್ಲನ ಕರಗಿಸ್ಬಿಟ್ಟು ಪಾಕನ ಹಾಕಿ ಮಾಡ್ತೀರಾ ಅಂದರೆ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ ಅಷ್ಟೇ. ಈ ರೀತಿ ಪುಡಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಬೇಗ ಆಗತ್ತೆ. ಈ ರೀತಿ ಲೈಟಾಗೆಲ್ಲ ಪ್ಯಾನ್ ಬಿಡೋದಕ್ಕೆ ಸ್ಟಾರ್ಟ್ ಆದ ನಂತರ ಏಲಕ್ಕಿ ಪೌಡರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೀಗೆ ಚೆಕ್ ಮಾಡ್ಕೊಳ್ಳಿ. ಉಂಡೆ ಮಾಡಿ ಇದು ಉಂಡೆ ಮಾಡೋ ಹದಕ್ಕೂ ಕೂಡ ಬರಬೇಕು. ಕೈಗೊಂದು ಸ್ವಲ್ಪನೂ ಅಂಟಬಾರ್ದು. ಜೊತೆಗೆ ಈ ರೀತಿ ಗೂಡಾಗಿ ಅಂದರೆ ಉದುದ್ರಾಗಿ ಈ ರೀತಿ ಬರಬೇಕು. ಜಾಸ್ತಿ ತೇವಾಂಶ ಇದ್ದರೆ ನೀವು ಪೀಸ್ ರೀತಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಆಗ ಪಾಕ ಕೂಡ ಹದ ಬಂದಿಲ್ಲ ಅಂತ ಅರ್ಥ. ಜಸ್ಟ್ ಒಂದು 2 ನಿಮಿಷ ಈ ರೀತಿ ಹಿಂಗೆ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಟ್ರೈಗೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಅದರ ಟೆಕ್ಸ್ಚರ್ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಇದೆ ಅಂತ. ಉದುದ್ರಾಗಿದೆ ನೋಡಿ, ಇದೇ ರೀತಿಯೇ ಇರಬೇಕು. ಈ ರೀತಿ ಇದ್ದಾಗ ಮಾತ್ರನೇ ಬೆಲ್ಲದ ಕೊಬ್ಬರಿ ಮಿಠಾಯಿ ಆಗಲಿ ಸಕ್ಕರೆ ಕೊಬ್ಬರಿ ಮಿಠಾಯಿ ಆಗಲಿ ಪೀಸ್ಗಳು ಚೆನ್ನಾಗಿ ಬರ್ತವೆ, ಬೇಗ ಸೆಟ್ ಆಗುತ್ತೆ. ಇದನ್ನು ಒಂದು 20ರಿಂದ 30 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ ನಂತರ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸುಲಭವಾಗಿ ಕಟ್ ಮಾಡ್ಕೊಳ್ಬೋದು. ನೀರನ್ನು ತಾಕಿಸ್ದಾಗೆ ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನೀವು ಇದನ್ನು ಹಾಳಾಗ್ದಾಗೆ ಇಟ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ತೆಂಗಿನಕಾಯಿ ಬಲ್ತಿಲ್ಲ ಅಂದರೆ ಎಳೆದಾಗಿರೋವಂಥ ತೆಂಗಿನಕಾಯಿ ನೀವೇನಾದರೂ ಉಪಯೋಗಿಸಿದ್ರೆ ಬೇಗ ಕೊಬ್ಬರಿ ಬರ್ಫಿ ಹಾಳಾಗತ್ತೆ. ಜೊತೆಗೆ ಈ ರೀತಿ ಬರ್ಫಿ ಟೆಕ್ಸ್ಚರ್ ಕೂಡ ಬರೋದೇ ಇಲ್ಲ, ನೆನಪಿರಲಿ. ನಾನು ಹೇಳಿದಂತಹ ಎಲ್ಲ ಟಿಪ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡಿದ್ರೆ ಖಂಡಿತ ಪರ್ಫೆಕ್ಟ್ ಆದ ಬೆಲ್ಲದ ಕೊಬ್ಬರಿ ಮಿಠಾಯಿನ ನೀವು ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು. ಅದರ ಟೆಕ್ಸ್ಚರ್ ಹಾಗೆ ಅದರ ಪೀಸ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.